ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಜಗ್ಗುದಾದ ನಿರ್ದೇಶಕನಿಗೆ 3 ಕೋಟಿ ವಂಚನೆ ಮಾಡಿದ ಆರೋಪ. ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್. ನಟ ಧ್ರುವ ಸರ್ಜಾ ಅವರು ಸದ್ಯ ಕೆಡಿ ದಿ ಡೆವಿಲ್ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ. ಈ ಮಧ್ಯೆ ಅವರು ವಿವಾದದ ಮೂಲಕ ಮತ್ತೆ ಸುದ್ದಿ ಆಗಿರುವಂಥದ್ದು. ಜಗ್ಗುದಾದ ಸಿನಿಮಾದ ನಿರ್ದೇಶಕ ಹಾಗೂ ನಿರ್ಮಾಪಕ ರಾಘವೇಂದ್ರ ಹೆಗಡೆ ಈಗಾಗಲೇ ದೂರನ್ನ ಕೊಟ್ಟಿರುವಂಥವ್ರು. ತಮಗೆ ವಂಚನೆ ಆಗಿದೆ ಅಂತ ಹೇಳಿ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಈ ದೂರನ್ನ ಆಧರಿಸಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ವರದಿಗಳು ಲಭ್ಯವಾಗಿರುವಂಥದ್ದು. 3 ಕೋಟಿ ರೂಪಾಯಿ ವಂಚನೆ ಕೇಸ್ ಇದಾಗಿದ್ದು ಬಡ್ಡಿ ಸೇರಿದಂತೆ ಹಣ ಒಟ್ಟು ಈಗ 9 ಕೋಟಿ ರೂಪಾಯಿ ಆಗಿದೆ ಅಂತ ಹೇಳಿ ನಿರ್ಮಾಪಕರು ಆರೋಪ ಮಾಡುತ್ತಿದ್ದಾರೆ. 2016ರಲ್ಲಿ ನನ್ನ ಸಿನಿಮಾ ಜಗ್ಗುದಾದ ಯಶಸ್ಸು ಕಂಡಿತ್ತು. ಈ ವೇಳೆ ಧ್ರುವ ಸರ್ಜಾ ಅವರು ನನ್ನ ಕಚೇರಿಗೆ ಬಂದು ಸಿನಿಮಾ ಮಾಡುವ ಆಸಕ್ತಿಯನ್ನ ತೋರಿದ್ರು. 2016ರಿಂದ 2018ರವರೆಗೆ ಅವರು ಈ ವಿಚಾರದಲ್ಲಿ ತುಂಬಾನೇ ಆಸಕ್ತಿಯನ್ನ ತೋರಿಸಿದ್ರು. ದಿ ಸೋಲ್ಜರ್ ಹೆಸರಿನ ಸಿನಿಮಾದ ಸ್ಕ್ರಿಪ್ಟ್ ಕೂಡ ಕೊಟ್ಟಿದ್ರು ಅಂತ ಹೇಳಿ ರಾಘವೇಂದ್ರ ಹೆಗಡೆ ಅವರು ಅಂಬೋಲಿ ಪೊಲೀಸರಿಗೆ ಕೊಟ್ಟಿರುವಂತಹ ದೂರಿನಲ್ಲಿ ತಿಳಿಸಿದ್ದಾರೆ. ಇನ್ನು ಸಿನಿಮಾದ ಕಾಂಟ್ರಾಕ್ಟ್ ಸಹಿ ಮಾಡುವುದಕ್ಕೂ ಮೊದಲು 3 ಕೋಟಿ ರೂಪಾಯಿ ಕೊಡುವಂತೆ ಧ್ರುವ ಅವರು ಕೇಳಿದ್ರು. ಇದರಿಂದ ಫ್ಲಾಟ್ ಖರೀದಿಸೋದಾಗಿ ಕೂಡ ಹೇಳಿದ್ರು. ಮೇಲೆ ತಿಳಿಸಿದ ಸಿನಿಮಾದ ಕೆಲಸಗಳನ್ನ ಶೀಘ್ರವೇ ಆರಂಭಿಸೋದಾಗಿ ಕೂಡ ಹೇಳಿದ್ರು ಅನ್ನೋದನ್ನ ಹೆಗಡೆ ಅವರು ದೂರಿನಲ್ಲಿ ತಿಳಿಸಿದ್ದಾರೆ. ಧ್ರುವ ಸರ್ಜಾ ಅವರು ತೋರಿಸಿದ ಉತ್ಸಾಹವನ್ನ ನಂಬಿದಂತಹ ರಾಘವೇಂದ್ರ ಹೆಗಡೆ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ಪಡೆದು ಹಣವನ್ನ ಹೊಂದಿಸಿ ಧ್ರುವ ಸರ್ಜಾ ಅವರಿಗೆ 3.15 ಕೋಟಿಗಳಷ್ಟು ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. 2019ರಲ್ಲಿ ಔಪಚಾರಿಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಿನಿಮಾದ ಶೂಟಿಂಗ್ ಜನವರಿ 2020ರಲ್ಲಿ ಆರಂಭ ಆಗಿ ಜೂನ್ 2020ರ ಒಳಗಾಗಿ ಪೂರ್ಣಗೊಳ್ಳಬೇಕಾಗಿತ್ತು. ಹಣವನ್ನ ಪಡೆದ ನಂತರ ಧ್ರುವ ಸರ್ಜಾ ಅವರು ಅವಧಿ ವಿಸ್ತರಣೆಗೆ ಕೋರಿದ್ರಂತೆ. ನಂತರ ಕೋವಿಡ್ ಬಂತು. ಕೋವಿಡ್ ಲಾಕ್ಡೌನ್ ಪೂರ್ಣಗೊಂಡರೂ ಕೂಡ ಅವರು ಪ್ರತಿಕ್ರಿಯೆ ಕೊಡಲಿಲ್ಲ ಅಂತ ಹೇಳಿ ರಾಘವೇಂದ್ರ ಆರೋಪ ಮಾಡಿದ್ದಾರೆ. ಸ್ಕ್ರಿಪ್ಟ್ ರೈಟರ್ಗಳಿಗೂ ಕೂಡ ಧ್ರುವ ಹಣವನ್ನ ಕೊಡಿಸಿದ್ರಂತೆ. ಇದನ್ನ ಸೇರಿದರೆ ರಾಘವೇಂದ್ರ ಅವರ ಕೈಯಿಂದ 3.43 ಕೋಟಿ ರೂಪಾಯಿಯನ್ನ ಕೊಡಲಾಗಿದೆ. ಧ್ರುವ ಸರ್ಜಾ ಈ ಒಂದು ಯೋಜನೆಯಿಂದ ಹಿಂದೆ ಸರಿದಿದ್ದು ಮಾತ್ರ ಅಲ್ಲ, ನನ್ನ ಫೋನ್ ಕರೆಗಳನ್ನ ಕೂಡ ಸ್ವೀಕರಿಸ್ತಾ ಇಲ್ಲ ಅಂತ ಹೇಳಿ ರಾಘವೇಂದ್ರ ದೂರಿದ್ದಾರೆ. ಈ ದೂರಿನ ಆಧಾರದ ಮೇಲೆ ಪೊಲೀಸರು ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಬಡ್ಡಿ ಸೇರಿದಂತೆ ಈಗ ಒಟ್ಟು ಹಣ 9.58 ಕೋಟಿ ರೂಪಾಯಿಗಳು ಆಗಿದೆ ಅಂತ ಹೇಳಿ ರಾಘವೇಂದ್ರ ದಾಖಲೆ ಕೊಟ್ಟಿದ್ದಾರೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.